ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೇವತಿ ಧೀನಾಮವಿತ್ರ್ಯವತೋ ಸಂಸರಸ್ವತಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ತಿಂಗಳ ಸೆಪ್ಟೆಂಬರ್ ತಿಂಗಳ 2026 ವೃಶ್ಚಿಕ ರಾಶಿಯ ಸಂಪೂರ್ಣವಾದಂತಹ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಶೇಷವಾಗಿ ಈ ತಿಂಗಳಲ್ಲಿ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಹೇಗಿರಲಿದೆ, ಉದ್ಯೋಗ, ವ್ಯಾಪಾರ, ದಾಂಪತ್ಯ ಜೀವನ ಹಾಗೂ ಆರೋಗ್ಯ, ವಿದ್ಯಾಕ್ಷೇತ್ರ, ಕೃಷಿಯ ಕ್ಷೇತ್ರ, ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಎಲ್ಲ ಜ್ಯೋತಿಷ್ಯದ ವಿಡಿಯೋಗಳು ನಿಮಗೆ ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ. ಎಲ್ಲರಿಗೂ ಭಗವಂತ ಶುಭ ಫಲಗಳನ್ನು ಈ ತಿಂಗಳಲ್ಲಿ ಅನುಗ್ರಹಿಸಲಿ ಎಂದು ಇನ್ನೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭಕರ ಮತ್ತು ಅದೃಷ್ಟದಾಯಕ ಮಾಸವಾಗಲಿದೆ. ಈ ತಿಂಗಳು ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನ ಅನುಕೂಲಕರ ಸ್ಥಾನ ಹಾಗೂ 11ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರವು ನಿಮ್ಮ ಆದಾಯ ಮತ್ತು ಗೌರವವನ್ನು ಅಪಾರವಾಗಿ ಹೆಚ್ಚಿಸಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ಎದುರಿಸುತ್ತಿದ್ದ ಅಡೆತಡೆಗಳು ದೂರವಾಗಿ ನೀವು ಕೈಗೊಳ್ಳುವ ಪ್ರತಿ ಕೆಲಸದಲ್ಲೂ ಯಶಸ್ಸು ದೊರೆಯತಕ್ಕಂಥ ಒಂದು ಯೋಗವಿದೆ. ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ರಂಗದಲ್ಲಿ ಹೊಸ ಎತ್ತರಕ್ಕೇರಲು ಈ ಒಂದು ಮಾಸ ಅತ್ಯಂತ ಸುವರ್ಣಮಯ ಮಾಸವಾಗಲಿದೆ. ಇನ್ನು ವ್ಯಕ್ತಿತ್ವ ಮತ್ತು ಜೀವನ ಶೈಲಿಯ ವಿಚಾರವನ್ನು ನೋಡುವುದಾದರೆ, ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಆಂತರಿಕ ಶಕ್ತಿ ಮತ್ತು ನಿರ್ಣಾಯಕ ಗುಣವನ್ನು ಜಗತ್ತಿಗೆ ನೀವು ತೋರಿಸಲಿದ್ದೀರಿ. ತೀವ್ರ ನಿಮ್ಮ ಗುರಿಗಳ ಮೇಲೆ ಸಂಪೂರ್ಣ ಗಮನ ಹರಿಸಲಿದ್ದೀರಿ. ಯಾವುದೇ ಗೊಂದಲಗಳಿಗೆ ಕಿವಿಗೊಡದೆ ಯಶಸ್ಸಿನತ್ತ ಮುನ್ನಡೆಯತಕ್ಕಂಥ ತಿಂಗಳಾಗಲಿದೆ. ಹಾಗೂ ಈ ಒಂದು ತಿಂಗಳಲ್ಲಿ ನಿಮ್ಮ ನಾಯಕತ್ವ ಮತ್ತು ಮುತ್ಸದ್ದಿ ನಡವಳಿಕೆಯಿಂದ ಸಾಮಾಜಿಕ ವಲಯದಲ್ಲಿ ಹೊಸ ಒಂದು ಗುರುತಿಸುವಿಕೆ ಸಿಗಲಿದೆ. ಈ ಒಂದು ಮಾಸದಲ್ಲಿ ಸವಾಲುಗಳನ್ನು ಕೇವಲ ತೊಂದರೆಗಳಾಗಿ ನೋಡದೆ ಅವುಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವ ಧೈರ್ಯ ನಿಮ್ಮಲ್ಲಿ ಮೂಡಲಿದೆ. ದೂರದೃಷ್ಟಿಯ ಚಿಂತನೆಯಿಂದ ನೋಡುವುದಾದರೆ, ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಯೋಜನೆಗಳನ್ನು ರೂಪಿಸುವಲ್ಲಿ ಈ ತಿಂಗಳಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ. ಇನ್ನು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿ ಈ ತಿಂಗಳು ನಿಮಗೆ ಶ್ರೇಷ್ಠವಾದಂಥ ಒಂದು ಯಶಸ್ಸಿನ ಒಂದು ಕಾಲವಾಗಲಿದೆ. ವಿಶೇಷವಾಗಿ ಲಾಭ ಹಾಗೂ ಭಾಗ್ಯ ಸ್ಥಾನಗಳ ಬಲದಿಂದಾಗಿ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಶಂಸೆ ದೊರೆಯಲಿದೆ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸತಕ್ಕಂಥ ಒಂದು ಯೋಗವು ಈ ತಿಂಗಳಲ್ಲಿ ಕೂಡಿ ಬರಲಿದೆ. ಅದಲ್ಲದೆ ಪ್ರಮೋಷನ್ ಅಥವಾ ವೇತನ ಏರಿಕೆಯ ನಿರೀಕ್ಷೆಯಲ್ಲಿದ್ದಂಥವರಿಗೆ ಈ ತಿಂಗಳು ಶುಭ ಸುದ್ದಿ ಸಿಗಲಿದೆ. ಆಡಳಿತ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅಧಿಕಾರ ಸಿಗತಕ್ಕಂಥ ಒಂದು ಸಾಧ್ಯತೆಯೂ ಇದೆ. ಸಹೋದ್ಯೋಗಿಗಳ ಬೆಂಬಲದೊಂದಿಗೆ ನಿಮ್ಮ ಮಾರ್ಗದರ್ಶನವನ್ನು ಎಲ್ಲರೂ ಪಡೆಯತಕ್ಕಂಥ ಒಂದು ಸಾಧ್ಯತೆ ಇದೆ. ತಂಡವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸತಕ್ಕಂಥ ಸಾಧ್ಯತೆ. ಈ ತಿಂಗಳಲ್ಲಿ ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ದೊಡ್ಡ ಕಂಪನಿಗಳಿಂದ ನಿಮಗೆ ಸೂಕ್ತ ಆಹ್ವಾನ ಬರತಕ್ಕಂಥ ಒಂದು ಸಾಧ್ಯತೆಗಳಿರತಕ್ಕಂಥ ಒಂದು ತಿಂಗಳಾಗಲಿದೆ. ಈ ತಿಂಗಳಲ್ಲಿ ಹಣಕಾಸು ಮತ್ತು ಆರ್ಥಿಕ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತ ಧನಾಗಮನದ ಯೋಗವಿದ್ದು, ವಿಶೇಷವಾಗಿ ಗ್ರಹಗಳ ಬಲದಿಂದಾಗಿ ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಹಳೆಯ ಸಾಲಗಳು ಮತ್ತು ಬಾಕಿಯ ಹಣ ಕೈ ಸೇರುವಂಥ ಸಾಧ್ಯತೆ ಇದೆ. ಹೂಡಿಕೆಯಿಂದ ಲಾಭಗಳುಂಟಾಗಲಿದೆ. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಅಥವಾ ಪರಸ್ಪರ ನಿಧಿಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಂತಹ ಫಂಡ್ಗಳಲ್ಲಿ ಹಿಂದೆ ಮಾಡಿದ ಹೂಡಿಕೆಗಳಿಂದ ಒಳ್ಳೆಯ ಲಾಭ ಪಡೆಯುವ ಸಾಧ್ಯತೆ ಇದೆ.
ಅದಲ್ಲದೆ ಆಸ್ತಿ ಗಳಿಕೆ ಮಾಡತಕ್ಕಂಥದ್ದು, ಹೊಸ ಮನೆಯ ಖರೀದಿ ಮಾಡತಕ್ಕಂಥದ್ದು, ಜಮೀನು ಖರೀದಿ ಮಾಡತಕ್ಕಂಥದ್ದು, ಅಲ್ಲ ಒಳ್ಳೆಯ ವಾಹನವನ್ನು ಖರೀದಿ ಮಾಡತಕ್ಕಂಥ ಒಂದು ಯೋಗಗಳು ನಿಮಗೆ ಈ ತಿಂಗಳಲ್ಲಿ ಯೋಗವಿದೆ. ಶುಭ ಫಲಗಳು ಇದೆ. ಇನ್ನು ಖರ್ಚುಗಳ ಮೇಲೆ ಈ ತಿಂಗಳಲ್ಲಿ ಸ್ವಲ್ಪ ಹತೋಟಿ ಮಾಡಿಕೊಳ್ಳಿ. ಆದಾಯ ಹೆಚ್ಚಿದ್ದರೂ ಅನಾವಶ್ಯಕ ವೆಚ್ಚಗಳಿಗಾಗಿ ಕಡಿವಾಣ ಬಿದ್ದು ಉಳಿತಾಯ ಪ್ರಮಾಣ ಹೆಚ್ಚು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಚಾರವನ್ನು ನೋಡುವುದಾದರೆ ಪರಸ್ಪರ ಒಂದು ಸಂಬಂಧಗಳಲ್ಲಿ ಗೌರವ ಹೆಚ್ಚಾಗಲಿದೆ ಹಾಗೂ ಅವಿವಾಹಿತರಿಗೆ ಒಂದು ಸೂಕ್ತವಾದಂತಹ ಸಂಗಾತಿಯ ಒಂದು ಯೋಗವು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ಸಾಧ್ಯತೆ ಇದೆ. ವಿವಾಹದ ಯೋಗಗಳು ಹಾಗೂ ಒಂದು ಎಂಗೇಜ್ಮೆಂಟಲ್ಲಿ ಆಗತಕ್ಕಂಥ ಒಂದು ಯೋಗಗಳು ಈ ತಿಂಗಳಲ್ಲಿ ಸಾಧ್ಯತೆ ಇದೆ. ಇನ್ನು ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕೂಡಿ ಬರಲಿದೆ. ಸಣ್ಣ ಪುಟ್ಟ ಇದ್ದಂತಹ ಕಲಹಗಳು, ಮನಸ್ತಾಪಗಳು ದೂರವಾಗತಕ್ಕಂಥ ಸಾಧ್ಯತೆಗಳು ಸಹಿತ ಕೂಡಿ ಬರಲಿದೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಯಾವುದಾದ್ರೊಂದು ಕಲಹ, ಮನಸ್ತಾಪಗಳು ಎದುರಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಎಚ್ಚರಿಕೆ ಮತ್ತು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಒಂದು ಬಾಂಧವ್ಯವನ್ನು ನೋಡುವುದಾದರೆ ಕೌಟುಂಬಿಕ ಸಂತಸ, ವಿಶೇಷವಾಗಿ ಮನೆಯಲ್ಲಿ ಧಾರ್ಮಿಕ ಅಥವಾ ಶುಭ ಸಮಾರಂಭಗಳು ಜರುಗುವಂತಹ ಒಂದು ವಾತಾವರಣವಿರಲಿದೆ. ಮಕ್ಕಳ ಏಳಿಗೆ, ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡಲಿದೆ. ವಿಶೇಷವಾಗಿ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿದ್ದ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಉತ್ತಮ ಬೆಂಬಲ ಮುಂದುವರಿಯಲಿದೆ ಹಾಗೂ ಆರೋಗ್ಯ ಮತ್ತು ಜೀವನ ಶೈಲಿಯ ಒಂದು ವಿಚಾರವನ್ನು ನೋಡುವುದಾದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸ್ಥಿತಿ ಸ್ಥಿರವಾಗಿರಲಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರತಕ್ಕಂಥ ಒಂದು ಮಾಸವಾಗಲಿದೆ. ಮಾನಸಿಕ ಶಾಂತಿ, ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಈ ತಿಂಗಳಲ್ಲಿ ಹೆಚ್ಚಿಸಲಿದೆ. ಈ ತಿಂಗಳಲ್ಲಿ ನೀವು ಸಣ್ಣ ಎಚ್ಚರಿಕೆಯಿಂದ ಇರಿ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ವಾರದ ಒಂದು ಕೊನೆಯಲ್ಲಿ ನಿದ್ರಾಹೀನತೆಯಾಗತಕ್ಕಂಥದ್ದು, ಸಣ್ಣ ಮಟ್ಟದ ದಣಿವು ಹಾಗೂ ಬ್ಯಾಕ್ ಪೇನ್ಗಳೆಲ್ಲ ಕಾಣಿಸಿಕೊಳ್ಳತಕ್ಕಂಥ ಒಂದು ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಮುಖ್ಯವಾಗಿ ಎಚ್ಚರಿಕೆಯಿಂದ ಇರಿ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ನೋಡುವುದಾದರೆ ಜ್ಞಾನಾರ್ಜನೆಯ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅಪಾರ ಆಸಕ್ತಿ ಮೂಡಲಿದೆ. ಸಂಶೋಧನೆ ಮತ್ತು ತಾಂತ್ರಿಕ ವಿಷಯಗಳನ್ನು ಕಲಿಯುತ್ತಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ತಿಂಗಳು ಅತ್ಯುತ್ತಮವಾಗಿರಲಿದೆ ಹಾಗೂ ಪರೀಕ್ಷಾ ಸಿದ್ಧತೆ ಮಾಡತಕ್ಕಂಥವರಿಗೆ ಶ್ರೇಷ್ಠ ಫಲಿತಾಂಶಗಳು ದೊರೆಯತಕ್ಕಂಥ ಸಾಧ್ಯತೆ. ವ್ಯಾಪಾರ ಮತ್ತು ಉದ್ಯಮ ರಂಗದ ವಿಚಾರವನ್ನು ನೋಡುವುದಾದರೆ ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಭಾರಿ ಲಾಭದ ಅವಕಾಶವಿದೆ. ಹೊಸ ಮಾರುಕಟ್ಟೆ ಅಥವಾ ಶಾಖೆಗಳನ್ನು ಪ್ರಾರಂಭಿಸಲು ಇದು ಸೂಕ್ತವಾದಂತಹ ಸಮಯ. ವಿದೇಶಿ ಅಥವಾ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಹೊಸ ವಾಣಿಜ್ಯ ಒಪ್ಪಂದಗಳಿಗೆ ಸಹಿ ಹಾಕತಕ್ಕಂಥ ಒಂದು ಯೋಗವು ಕೂಡಿ ಬರಲಿದೆ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕ ಪ್ರವಾಸ ಅಥವಾ ಕೆಲಸ, ಉದ್ಯಮಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಸಂಪೂರ್ಣ ಯಶಸ್ವಿಯಾಗಲಿದೆ. ಕುಟುಂಬ ಸಮೇತ ಪ್ರಯಾಣ ಮಾಡತಕ್ಕಂಥದ್ದು, ಮನೋರಂಜನೆ, ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಕೈಗೊಳ್ಳುವ ಯೋಜನೆ ರೂಪಿಸತಕ್ಕಂಥ ಒಂದು ತಿಂಗಳಾಗಲಿದೆ. ಅದಲ್ಲದೆ ಸೆಪ್ಟೆಂಬರ್ ತಿಂಗಳ ಒಂದು ವಿಶೇಷ ದಿನಾಂಕಗಳನ್ನು ನೋಡುವುದಾದರೆ ಅತ್ಯಂತ ಶುಭ ದಿನಗಳು 2, 6, 7, 11, 15, 16 ಮತ್ತು 20, 25 ಈ ತಿಂಗಳಲ್ಲಿ ಅತ್ಯಂತ ಶುಭ ದಿನಗಳಾಗಲಿದೆ. ಸಾಧಾರಣ ದಿನಗಳು 1, 4, 9, 13, 18, 22, 27 ಈ ತಿಂಗಳಲ್ಲಿ ಇವಿಷ್ಟು ದಿನಾಂಕಗಳು ಸಾಧಾರಣವಾಗಿರತಕ್ಕಂಥ ದಿನಗಳಾಗಲಿದೆ. ಎಚ್ಚರಿಕೆಯ ದಿನಗಳು 5, 14, 21 ಮತ್ತು 28 ಇವಿಷ್ಟು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಅನಗತ್ಯ ಮಾತಿನ ಚಕಮಕಿಯಿಂದ ಆದಷ್ಟು ಈ ದಿನಗಳಲ್ಲಿ ದೂರವಿರತಕ್ಕಂಥದ್ದು ಉತ್ತಮ. ಇನ್ನು ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಸಲಹೆಗಳನ್ನು ನೋಡುವುದಾದರೆ ಹನುಮಾನ್ ಚಾಲಿಸನ್ನು ಈ ತಿಂಗಳಲ್ಲಿ ಪಾರಾಯಣ ಮಾಡಿಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ಶಿವನ ಆರಾಧನೆ, ಶನಿಯ ಆರಾಧನೆಯಿಂದ ಶುಭ ಫಲಗಳಿದೆ ಹಾಗೂ ಸೋಮವಾರದಂದು ಶಿವನ ಪೂಜೆ, ಕ್ಷೀರಾಭಿಷೇಕ ಹಾಗೂ ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಮಂಗಳವಾರದಂದು ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳುವುದರಿಂದ ತಿಂಗಳಲ್ಲಿ ಶುಭವಾಗಲಿದೆ. ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ 2026 ತಿಂಗಳು ಆರ್ಥಿಕ ಯಶಸ್ಸು ಹಾಗೂ ವೃತ್ತಿಯಲ್ಲಿ ಉನ್ನತಿ ಮತ್ತು ಸೌಖ್ಯದ ಮಾಸವಾಗಲಿದೆ. ಅದಲ್ಲದೆ ವಿಶೇಷವಾಗಿ ಈ ತಿಂಗಳಲ್ಲಿ ತಡೆಹಿಡಿಯಲಾಗದ ನಿರ್ಧಾರಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಮುನ್ನಡೆಯಿರಿ.
ಈ ತಿಂಗಳು ನಿಮ್ಮ ಜೀವನ ಅತ್ಯುತ್ತಮ ಮಾಸಗಳಲ್ಲಿ ಒಂದಾಗಲಿದೆ. ಭಗವಂತನ ಸ್ಮರಣೆ ಪ್ರತಿನಿತ್ಯ ಮಾಡಿಕೊಳ್ಳಿ. ಇಷ್ಟ ದೇವರನ್ನು, ಕುಲದೇವರನ್ನು ಹಾಗೂ ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ. ಈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಎಲ್ಲರಿಗೂ ಶುಭವಾಗಲಿ. ಲೈಕ್ ಮಾಡಿ ವಿಡಿಯೋವನ್ನು ಹಾಗೂ ಶೇರ್ ಮಾಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.